ದಂಪತಿ ಅಕ್ಕ ಎಂಬ ಕ್ಯಾಂಟೀನ್ ನಡೆಸುತ್ತಾ ಜೀವನ ನಡೆಸುತ್ತಿದ್ದಾರೆ. ಎಲೆಮರೆಯ ಕಾಯಿಯಂತೆ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಆದರೆ ಇವರ ಕಾರ್ಯ ಯಾವತ್ತೂ ಬೆಳಕಿಗೆ ಬಂದಿಲ್ಲ. ಈ ಬಾರಿ ಈ ದಂಪತಿ ಮಾಡಿದ ಸಮಾಜ ಸೇವೆ ಎಲ್ಲರ ಮನ ಮುಟ್ಟುವಂತೆ ಮಾಡಿದೆ. ಹೀಗಾಗಿ ಸ್ವತಃ ಧಾರವಾಡ ಜಿಲ್ಲಾಧಿಕಾರಿಯೇ ಇವರ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮಂಜುನಾಥ್ ಮತ್ತು ರಾಜೇಶ್ವರಿ ಎಂಬ ದಂಪತಿ ಬಹಳ ವರ್ಷಗಳಿಂದ ಶಾಲಾ ಮಕ್ಕಳಿಗೆ ಶಾಲೆಯ ಬ್ಯಾಗು ಮತ್ತು ಶಾಲಾ ಸಮವಸ್ತ್ರ ವಿತರಿಸುತ್ತಾ ಬಂದಿದ್ದಾರೆ. ಆದರೆ ಇವರು ಈ ಸೇವೆ ಎಲೆಮರೆಯ ಕಾಯಿಯಂತೆಯೇ ಉಳಿದಿದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಕ್ಕ ಕ್ಯಾಂಟೀನ್ ನಡೆಸುವ ಇವರು ಈ ಬಾರಿಯೂ ಸರ್ಕಾರಿ ಶಾಲೆಯ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಸಮವಸ್ತ್ರ ಕೊಡಿಸುವ ಮೂಲಕ ಸಹಾಯ ಹಸ್ತ ಚಾಚಿದ್ದಾರೆ. ಧಾರವಾಡ ನಗರದ ಮಾಳಮಡ್ಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 60 ಮಕ್ಕಳಿಗೆ ಸಮವಸ್ತ್ರ ಕೊಡಿಸಿದ್ದಾರೆ. ಖಾಸಗಿ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಇದ್ದೇ ಇರುತ್ತದೆ. ಆದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಒಳ್ಳೆಯ ಸಮವಸ್ತ್ರ ಧರಿಸಬೇಕು, ಅವರಿಗೂ ಕೂಡ ಖಾಸಗಿ ಶಾಲೆಯ ಮಕ್ಕಳಿಗಿಂತ ಕಡಿಮೆ ಏನಿಲ್ಲ ಎನ್ನುವಂತಾಗಬೇಕು ಎಂಬ ಉದ್ದೇಶದಿಂದ ಇಷ್ಟು ವರ್ಷ ಸರ್ಕಾರಿ ಶಾಲಾ ಮಕ್ಕಳಿಗೆ ಇವರು ಉಚಿತವಾಗಿ ಮತ್ತು ನಿಸ್ವಾರ್ಥ ಮನೋಭಾವದಿಂದ ಸಮವಸ್ತ್ರವನ್ನ ಕೊಡಿಸುತ್ತಾ ಬಂದಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 11 ನಂಬರ್ ಮಾಳಮಡ್ಡಿ ಧಾರವಾಡ. ಈ ಶಾಲೆಯನ್ನು ಈ ಸತಿ ನಾವು ಆಯ್ಕೆ ಮಾಡಿಕೊಂಡ್ವಿ. ಇದು ಇಲ್ಲಿ LKG UKG ಸ್ಟಾರ್ಟ್ ಆಗೈತ್ರಿ. ಅದಕ್ಕೆ ಈ ಶಾಲೆಯೊಳಗೆ LKG UKG ಮಕ್ಕಳಿಗೆ ನಾವು ಯೂನಿಫಾರ್ಮನ್ನು ವಿತರಿಸಿದ್ದೀವಿ. ಇದು 60 ಜನ ಇರ್ಬೋದ್ರಿ. ಇಲ್ಲಿ 60 ಜನಕ್ಕೆ ನಾವು LKG UKG ಮಕ್ಕಳಿಗೆ ಯೂನಿಫಾರ್ಮ್ ವಿತರಿಸಿದ್ವಿ. ನಮ್ಮದು ಕ್ಯಾಂಟೀನ್ ಇದೆ ರೀ. ಆಮೇಲೆ ಅಕ್ಕ ಕೆಫೆ ಇದೆ. ಅಕ್ಕ ಕೆಫೆಯಲ್ಲಿ ಮತ್ತು ಕ್ಯಾಂಟೀನಲ್ಲಿ ಬರುವಂಥ ಎಲ್ಲ ಲಾಭದಾಯಕವನ್ನು ಸಮಾಜ ಸೇವಾ ಮಾಡ್ತೇವೆ ರೀ. ಆಮೇಲೆ ಈ ನಮ್ಮದು ಸಂಡೇ ಶನಿವಾರ ರವಿವಾರ ಹಾಲಿಡೇ ಇದ್ದಾಗ ನಾವು ಮನೆ ಓಪನಿಂಗು, ಮದುವೆ, ಆಮೇಲೆ ಸೀಮಂತ ಕಾರ್ಯ ಇಂಥವೆಲ್ಲ ಮಾಡಿ ಇದರ್ಲಿಂದ ಬಂದ ಹಣವನ್ನು ನಾವು ಸಮಾಜ ಸೇವಾ ಈ ಥರ ಕನ್ನಡ ಶಾಲೆಯಲ್ಲಿ ಓದ್ತಿರುವ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ವಿ. ಆಮೇಲೆ ಸಿಂಗಲ್ ಪೇರೆಂಟ್ ಇರುವ ಒಂದು ಬಡ ಮಗಳ ಮದುವೆಗೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಧನ ಸಹಾಯ ಮಾಡಿ. ಅಕ್ಕ ಎಂಬ ಕ್ಯಾಂಟೀನಿಂದ ಬರುವ ಲಾಭ ಮತ್ತು ಮದುವೆ ಸಮಾರಂಭದಲ್ಲಿ ಇವರು ಮಾಡಿಕೊಡುವ ಅಡುಗೆಯ ಲಾಭದಲ್ಲೇ ಅಷ್ಟಿಷ್ಟು ಹಣ ಕೂಡಿಟ್ಟು ಇವರು ಈ ರೀತಿ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಈ ಬಾರಿ ಈ ದಂಪತಿ ನೀಡಿದ ಸಮವಸ್ತ್ರ ವಿತರಣೆ ಕಾರ್ಯಕ್ರಮಕ್ಕೆ ಸ್ವತಃ ಜಿಲ್ಲಾಧಿಕಾರಿಯೇ ಬಂದಿದ್ರು. ಈ ದಂಪತಿ ಮಾಡಿದ ಕಾರ್ಯಕ್ಕೆ ಅವರು ಸಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇದು ತುಂಬಾ ಸಂತೋಷದ ವಿಷಯ. ಸಾಮಾನ್ಯವಾಗಿ ಏನಾಗುತ್ತೆ, ಕಿಂಡರ್ ಗಾರ್ಟನ್ LKG UKG ಓದೋ ಮಕ್ಕಳಿಗೆ ಎಲ್ಲೂ ಕೂಡ ಸಮವಸ್ತ್ರ ಇರೋದಿಲ್ಲ. ಅದು ಪ್ರೈವೇಟ್ ಆಗಲಿ ಸರ್ಕಾರಿನೇ ಆಗಲಿ. ಸಾಕಷ್ಟು ಶಾಲೆಗಳಲ್ಲಿ ಇದು ಕಲರ್ ಡ್ರೆಸ್ಸೇ ಹಾಕೊಂಡು ಬರ್ತಿರ್ತಾರೆ ಮಕ್ಕಳು. ಆದರೂ ಏನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇರುವಂತಹ LKG UKG ಮಕ್ಕಳು ಏನಿದ್ದಾರೆ ಅವರಿಗೆ ಒಂದು ಸಮಾನತೆಯ ದೃಷ್ಟಿಯಿಂದ, ಅವರ ಒಂದು ಶಿಸ್ತಿನ ದೃಷ್ಟಿಯಿಂದ ಶ್ರೀಮತಿ ರಾಜೇಶ್ವರಿ ಅವರು ಮತ್ತು ಅವರ ಹಸ್ಬೆಂಡ್ ಸೇರಿಕೊಂಡು ಒಂದು ಯೂನಿಫಾರ್ಮನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಮಕ್ಕಳು ಬೇರೆ ಬೇರೆ ಹಿನ್ನೆಲೆಗಳಿಂದ ಬರ್ತಾರೆ. ಸೊ ಯಾವುದೇ ಒಂದು ಮುಜುಗರ ಇಲ್ಲದೆ ಒಂದು ಸಮ ರೀತಿಯಲ್ಲಿ ಬಂದು ಶಾಲೆಯಲ್ಲಿ ಅವರು ಫೋಕಸ್ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಸಮಾನತೆಯ ದೃಷ್ಟಿಯಿಂದ ಅವರು ಕೊಟ್ಟಿದ್ದಾರೆ. ತುಂಬ ಉತ್ತಮವಾಗಿರುವಂತಹ ಪ್ರಯತ್ನ ಇದು. ಇದೇ ರೀತಿಯಲ್ಲಿ ಇತ್ತೀಚೆಗಷ್ಟೇ ಸರ್ಕಾರ ಸಾಕಷ್ಟು CCSR ಅಡಿಯಲ್ಲಿ ಶಾಲೆಗಳಿಗೆ ಮತ್ತು ನಮ್ಮ ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಹೆಚ್ಚಿನ ಕೊಡುಗೆ ನೀಡೋದಕ್ಕೆ ಪ್ರೈವೇಟ್ ಸಂಸ್ಥೆಗಳಿಗೆ, ಇಂಡಸ್ಟ್ರೀಸ್ಗಳಿಗೆ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವರ ಒಂದು ಹೆಜ್ಜೆ ಎಲ್ಲರಿಗೂ ಸ್ಫೂರ್ತಿ ನೀಡುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಟ್ಟಾರೆಯಲ್ಲಿ ಸರ್ಕಾರಿ ಶಾಲೆಗೆ ಸಮವಸ್ತ್ರ ಇಲ್ಲದೆ ಬರುತ್ತಿದ್ದ ಧಾರವಾಡದ ಈ ಶಾಲೆಯ LKG ಮತ್ತು UKG ಶಾಲಾ ಮಕ್ಕಳು ಇದೀಗ ಖಾಸಗಿ ಶಾಲೆಯ ಮಕ್ಕಳಂತೆಯೇ ಅಚ್ಚುಕಟ್ಟಾದ ಸಮವಸ್ತ್ರ ಧರಿಸಿ ಬರಲಿದ್ದಾರೆ. ನಿಸ್ವಾರ್ಥ ಮನೋಭಾವದಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಕೊಡಿಸುತ್ತಾ ಬರುತ್ತಿರುವ ಈ ದಂಪತಿಗೆ ನಾವು ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.